ಪರಮೇಶ್ವರ್ ಅವರು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಸಲ್ಲುವಂತ ವ್ಯಕ್ತಿ. ಹಿಂದೂಗಳು ಬಿಜೆಪಿಯವರು ಮಾತ್ರ ಅಲ್ಲ, ಕಾಂಗ್ರೆಸ್ನವರು ಕೂಡ ಹಿಂದೂಗಳು, ದೇಶದಲ್ಲಿ ಬಹುಸಂಖ್ಯಾತರ ಹಿಂದೂಗಳು ಅನ್ನೋದು ನನಗೆ ತುಂಬ ಸಂತೋಷ ಆಗ್ತದೆ. ಪರಮೇಶ್ವರಿಗಾದರೂ ಈಗ ಬುದ್ಧಿವಂತಲ್ಲ ಅಂತ ಹೇಳಿ, ಅದು ಎಲ್ಲರದ್ದು ರಾಮ ಅಂತ ಹೇಳುವಂಥ ಭಾವನೆ. ಒಂದು ಕಾಲದಲ್ಲಿ ಯಾರ್ದೋ ಒಂದು ಸಣ್ಣ ಗುಂಪಿನ ರಾಮ ಅಂತ ಹೇಳುವಂಥದ್ದನ್ನು ಬಿಟ್ಟು ಇವತ್ತು ಇಡೀ ದೇಶದ ರಾಮ, ಇಡೀ ಜಗತ್ತಿನ ರಾಮ ಅಂತ ಹೇಳಿದಾರಲ್ಲ, ಆ ರಾಮ ಅಷ್ಟು ಬುದ್ಧಿ ಕೊಡಲಿ ಅವರಿಗೆ, ಅವ್ರಿಗೂ ಸ್ವಲ್ಪ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳುವಂಥ ಶುಭ. ಅವರಂತಲ್ಲ, ಈಗ ನಾನು ನೋಡ್ತಾ ಇರುವಂಥದ್ದು ಅದು ಈವನ್ ಬರೀ ಹಿಂದೂಗಳಲ್ಲ, ಬೇರೆ ಬೇರೆ ವ್ಯಕ್ತಿಗಳು. ನೀವು ನೋಡಿದ್ರಿ, ಮುಂಬೈಯಿಂದ ಒಂದು ಮುಸ್ಲಿಂ ಮಹಿಳೆ ನಡ್ಕೊಂಡು ರಾಮ ಮಂದಿರಕ್ಕೆ ಹೋಗ್ತಾ ಇರುವಂಥದ್ದು. ಫಾರೂಕ್ ಅಬ್ದುಲ್ಲಾ ಅಂತ ವ್ಯಕ್ತಿಗಳು, ಹೌದು ದೇಶದ ಒಂದು ಮರ್ಯಾದಾ ಪುರುಷೋತ್ತಮನ ಇದು ಅಂತ ಹೇಳುವಂಥದ್ದು. ಅಂದರೆ ಜನ ಒಪ್ಪಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಕಾಲಘಟ್ಟದಲ್ಲಿಂಥ ಮನೋಸ್ಥಿತಿ ಇವತ್ತು ಬದಲಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ನಾವು ಬೇಸರ ಆದವರಿಗೆಲ್ಲ ಅವರ ಬೇಸರವನ್ನು ಹೋಗಲಾಡಿಸೋ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹೊಸ ತಂಡ ಬಂದಿದೆ. ಸಾಧಾರಣವಾಗಿ ಇದೊಂದು ಸ್ವಾಭಾವಿಕವಾಗಿ ಇರುವಂಥದ್ದು. ಒಂದು ಪಕ್ಷದಲ್ಲಿ ಮನೆಯಲ್ಲಿರುವಂಥ ಅವರಿಗೆ ವ್ಯತ್ಯಾಸ ಇರುತ್ತೆ. 10 ಮನೆಯವರು ಸೇರಿದಾಗ ಪಕ್ಷ, ಆದರೆ ಎಲ್ಲರ ವಿಚಾರ ನೀವು ನೋಡಿ, ಎಲ್ಲರ ವಿಚಾರ ಯಾರೆಲ್ಲ ಈಗ ಅಲ್ಲಿ ಇಲ್ಲಿ ಮಾಧ್ಯಮಗಳಿಗೆ ಹೋಗಿ ಬೇಸರ ಆಗಿದೆ ಅಂತ ಹೇಳುವವರೆಲ್ಲ ಇಲ್ಲ, ಮೋದಿಯೇ ಈ ದೇಶದ ಒಂದು ಸಿಂಗಲ್ ಪಾಯಿಂಟ್, ನಮ್ಮ ಕೊನೆಯ ಅಸ್ತ್ರ ಅಲ್ಲಿಯೇ ಇರುವಂಥ ಕಾರಣ ಆ ಬೇಸರಗಳನ್ನು ಸಮಾಧಾನ ಮಾಡುವಂಥದ್ದು ಭಾರಿ ಸುಲಭ ಅಂತ ನನಗೆ ಅನಿಸಿದೆ.